ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ನವರಸಪುರ ಸಂಘದಿಂದ ನಿವೃತ್ತದಾರರಿಗೆ ಕಮ್ಯುಟೇಷನ್ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡಿತಗೊಳಿಸಲು ಆದೇಶಿಸಿದೆ. ಅದರ ಸಲುವಾಗಿ ತಮ್ಮೆಲ್ಲರನ್ನು ಬರಮಾಡಿಕೊಳ್ಳಲಾಗಿದೆ. ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ನವರಸಪುರ ಹಾಗೂ ಸುತ್ತಮುತ್ತಲಿನ ವಿಜಯಪುರ ನಗರದ ಅನೇಕ ಹಿರಿಯ ನಾಗರಿಕರು, ಸ್ನೇಹಿತರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಕರೆ ಹೋಗಟ್ಟು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವೇದಿಕೆ ಮೇಲೆ ಇದ್ದಂಥ ನಮ್ಮ ಕಾರ್ಯದರ್ಶಿಗಳಾದಂಥ ಕೋಟ್ಯಾಳ್ ಸರು ಹಾಗೂ ಕೊಪ್ಪ ಸರು, ಬುದ್ನಿ ಸರು, ಹಿರೇಮಠ ಖಜಾಂಚಿಯವರು, ಗಿರಿಸಾಗರ ಹಾಗೂ ನಮ್ಮ ಮುಸಲ್ಮಾನ್ ಸರ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸಿ ಈ ಸಂದರ್ಭದಲ್ಲಿ ಇಲ್ಲಿ ಸಭೆ ಅದಕ್ಕೆ ಕರೆಯಲಾಗಿದೆ ಅಂಥೇಳಿ ತಮ್ಮ ಮುಂದೆ ವಿವರವಾಗಿ ಮಾತನಾಡ್ತಾ ಇದ್ದಾರೆ. ನ್ಯಾಯಾಲಯ ಆದೇಶ ಮಾಡಿದ್ರು. ಏನು ಮಾಡ್ಯಾರ? ಮೊದಲು 15 ವರ್ಷ ಇತ್ತು ರೀ ಪತ್ರಕರ್ತೆಗೆ, 15 ವರ್ಷ ಇತ್ತು. ಪೆನ್ಷನ್ ತೊಗೊಂಡು ಕೂಡಲೇ 7,000, 8 ಲಕ್ಷ, 10 ಲಕ್ಷ ಹಿಂಗೆ ಕೊಡ್ತಿರು. ಒಟ್ಟು 10 ವರ್ಷ 15 ವರ್ಷ ಮುರ್ಕೋಬೇಕಂತ ಇತ್ತು ಮೊದಲು ಕಾಯ್ದೆ. ಈಗ ಅದು ಏನು ಮಾಡ್ಯಾರ? ರಿಡ್ಯೂಸ್ ಮಾಡ್ಯಾರ, ಕಡಿಮೆ ಮಾಡಿ 10 ವರ್ಷ 8 ತಿಂಗಳದಾಗೆ ಅವರು ಸಾರು ಮುಟ್ತದ. ಅದಕ್ಕೆ 15 ವರ್ಷ ಅಂದ್ರೆ ಹೊರೆ ಬೀಳ್ತದ ನಾಗರಿಕರಿಗೆ ಅಂಥೇಳಿ ಆದೇಶ ಮಾಡ್ಯಾರ. ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋ ಸಲುವಾಗಿ, ಸರ್ಕಾರ ವಿರುದ್ಧ ಅಲ್ಲ, ಸರ್ಕಾರ ಕೇಂದ್ರ ಸರ್ಕಾರ ಮಾದರಿಯಲ್ಲಿ ನಮ್ಮ ಸರ್ಕಾರದ ಹಿರಿಯ ನಿವೃತ್ತ ನೌಕರರಿಗೂ ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ನಾವು ಆಗ್ರಹ ಮಾಡ್ತೇವೆ. ಇದರ ಆದೇಶಗಳನ್ನು ಓದ್ತೇನೆ. ಏನು ಹೇಳ್ಯಾರ ಸುಪ್ರೀಂ ಕೋರ್ಟ್? ಪಿಂಚಣಿ ಕಮ್ಯುಟೇಷನ್ ವಸೂಲಿ ಅವಧಿ ಮಹತ್ವದ ಪರಿಹಾರ. ಏನು ಪರಿಹಾರ ಕೊಟ್ಟರು? ಸುಪ್ರೀಂ ಕೋರ್ಟ್ ಸಿವಿಲ್ ರಿಟ್ ಅರ್ಜಿ 2490, ಪ್ರಕರಣ ಸಂಖ್ಯೆ 2222, 2024 ಮಹತ್ವ ತೀರ್ಪು ನೀಡಿದ್ದು ಕೇಂದ್ರ ಸರ್ಕಾರ ನೌಕರ ಪಿಂಚಣಿಯ ಕಮ್ಯುಟೇಷನ್ ಮೊತ್ತದ ಅವಧಿಯನ್ನು ಈಗ 15 ವರ್ಷಗಳ ಬದಲು 15 ವರ್ಷ ಇತ್ತೀಗ ಕೇವಲ 10 ವರ್ಷ 8 ತಿಂಗಳು ಅಂದರೆ 128 ತಿಂಗಳಿಗೆ ಸೀಮಿತಗೊಳಿಸಲು ನಿರ್ದೇಶಿಸಿದೆ. ಸ್ಪಷ್ಟ ಕೊಟ್ಟಾರೆ ಸುಪ್ರೀಂ ಕೋರ್ಟ್. ಆದರೂ ಡಿಲೇ ಮಾಡ್ಕೊತಾರೆ ಸರ್ಕಾರ. ಅದಕ್ಕೆ ಒತ್ತಾಯ ಮಾಡೋ ಸಂಬಂಧ ನಿಮಗೆ ಕರೆಯ ನಾವು. ಈ ತೀರ್ಪು ಹಿಂದಿನ 15 ವರ್ಷ ಅವಧಿಗೆ ಆಧಾರವಾಗಿದ್ದ ಬಡ್ಡಿ ದರಗಳು ಗಣನೀಯವಾಗಿ ಇಳಿಕೆಯಾಗಿದ್ದರಿಂದ ಗಮನದಲ್ಲಿಟ್ಟುಕೊಂಡು ನೀಡಲಾಗಿದೆ. ಬಡ್ಡಿ ದರ ಇಳಿಕೆ ಆಗ್ಯದ, ಅದಕ್ಕೆ ಹೊರೆ ಬೀಳೋದು ಬೇಡ ಹಿರಿಯರಿಗೆ ಅಂಥೇಳಿ ಮಾಡ್ಯಾರ. ಪ್ರಮುಖ ಅಂಶಗಳು: ಕಮ್ಯುಟೇಡ್ ಪಿಂಚಣಿ ಅಂದರೆ ಏನು? ನಿವೃತ್ತಿ ಸಂದರ್ಭ ನೌಕರರು ತಮ್ಮ ಮಾಸಿಕ ಪಿಂಚಣಿ ಒಂದು ಭಾಗವನ್ನು ಒಮ್ಮೆಲೆ ಮೊತ್ತವಾಗಿ 10 ಲಕ್ಷ ತೊಗೊಂಡ್ರೆ 10,000 ಮುರಿತಾರೆ, 15 ಲಕ್ಷ ತೊಗೊಂಡ್ರೆ 15,000 ಮುರಿತಾರೆ. ನಂದೇ ಈಗ 7 ಲಕ್ಷ ತೊಗೊಂಡು 7,000 ಮುರಿತಾರೆ. ಇವ್ರು 8 ಲಕ್ಷ 8,000, ಹಿಂಗೆ 15 ವರ್ಷ ಮುರಿತಾರೆ. ಅದು ರೆಡ್ಯೂಸ್ ಮಾಡಿ ಏನು ಮಾಡ್ಯಾರ ಅವರು? 15 ವರ್ಷದ ನಂತರ ಮಾತ್ರ ಮರುಸ್ಥಾಪನೆ ಆಗುತ್ತಿತ್ತು. ಮೊದಲು 15 ವರ್ಷ ಇತ್ತು. ಅದೇನು ಮಾಡ್ಯಾರ? ಈಗ ಏಕೆ ಬದಲಾವಣೆ ಯಾಕೆ ಮಾಡಿದ್ರು? 15 ಇದ್ದಿಲ್ಲ ಯಾಕೆ? ಬಡ್ಡಿ ದರಗಳು ಬಹಳಷ್ಟು ಇಳಿಕೆ ಆಗಿರೋದ್ರಿಂದ ಗೊತ್ತು ತಮಗೆಲ್ಲ, ಬಡ್ಡಿ ದರ ಇಳಿಕೆ ಆಗ್ಯದ. ಪಿಂಚಣಿ ಆರ್ಥಿಕ ನಷ್ಟವಾಗುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಡಿ 128 ತಿಂಗಳು, 10 ವರ್ಷ 8 ತಿಂಗಳು, 128 ತಿಂಗಳಾಗ್ತದೆ. ಕಮ್ಯುಟೇಟ್ ಮಾಡಿದ ಸಂಪೂರ್ಣ ವಸೂಲಿ ಆಗುವುದು. ಈಗ ಬಡ್ಡಿ ತೊಗೊಳತ್ತಾರೆ, ಬಡ್ಡಿ ತೊಗೊಬರೋದು ನಮ್ಮ ಬೇಡಿಕೆ. ಹಣ ಮುಟ್ಟ್ಯದ ಕುಲಕರ್ಣಿ ಸಾಹೇಬ್ರ, ಹಣ ಮುಟ್ಟ್ಯದು 10 ವರ್ಷ 8 ತಿಂಗಳು ಮುಟ್ತಾವೆ. ಮತ್ತು ಈಗಲ್ಲ 15 ವರ್ಷ ಆದವ್ರು ಮರಳಿ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. 15 ವರ್ಷ ಆಗಿರ್ತದೆ ಎಲ್ಲ, ಕೆಲವೊಮ್ಮೆ 15 ವರ್ಷ ಆಗ್ಯದ. ಈಗ 10 ವರ್ಷ ಆದವರಿಗೆ 10 ವರ್ಷ 8 ಕಟ್ ಮಾಡಿ 15 ವರ್ಷ ಆದ್ರೆ ರಿಟರ್ನ್ ಕೊಡಲಿ ಅಂತ ನಮ್ಮ ಬೇಡಿಕೆ. ಪತ್ರನೂ ಬರೆದೇವು ಹೈಯರ್ ಅಥಾರಿಟಿಗೆ. ಈಗ ಪಿಂಚಣಿದಾರರಿಗೆ ಪೂರ್ಣ ಪಿಂಚಣಿ ಹಿಂದಿನಗಿಂತ 4 ವರ್ಷ 4 ತಿಂಗಳ ಮೊದಲೇ ಮರುಸ್ಥಾಪನೆ ಆಗಲಿದೆ. ಇದು ಮಾಡಿದ್ರೆ 4 ವರ್ಷ 4 ತಿಂಗಳ ಮುಂಚಿತವಾಗಿ ನಮ್ಮ ಹಣ ಕಟ್ ಮಾಡ್ದಂಗೆ ಆಗ್ತದೆ. ರಾಜ್ಯ ಸರ್ಕಾರ ನೌಕರಿಗೂ ಲಾಭ, ನಮಗೆಲ್ಲರೂ ಹೆಚ್ಚಾಗಿ ರಾಜ್ಯ ಸರ್ಕಾರ ನೌಕರಿ, ಒಬ್ಬರು ಕೇಂದ್ರ ಸರ್ಕಾರದ ಅವ್ರ ಮಧ್ಯೆ ಆಗಿರ್ತದೆ. ನಮಗೂ ಅನುಭವ ಆಗಲಿ ಅಂತ ಕೋರ್ಟ್ನ ಆದೇಶದ ಕೋರ್ಟದ್ದು. ಈ ತೀರ್ಪು ಕೇಂದ್ರ ಸರ್ಕಾರ ನೌಕರಿಗೆ ಮಾತ್ರವಲ್ಲದೆ ರಾಜ್ಯ ಸರ್ಕಾರ ನೌಕರಿಗೂ ಅನ್ವಯವಾಗುತ್ತದೆ. ಈ ಐತಿಹಾಸಿಕ ತೀರ್ಪನ್ನು ಲಕ್ಷಾಂತರ ಮಿಲಿಯನ್ಸ್ ಟುಗೆದರ್, ಲಕ್ಷಾಂತರ ಪಿಂಚಣಿ ದೊಡ್ಡ ಪರಿಹಾರ ನೀಡಿದ್ದು ಅವರು ಈಗ ತಮ್ಮ ಪೂರ್ಣಾವಧಿ ಪಿಂಚಣಿಯನ್ನು ಶೀಘ್ರದಲ್ಲಿ ಪಡೆಯಲು ಸಾಧ್ಯವಾಗುತ್ತಿದೆ. ಯಾವಾಗ ಸಾಧ್ಯ ಆಗ್ತದೆ? ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರ. ನಮ್ಮ ಆರ್ಥಿಕ ಇಲಾಖೆಯವರು ಅಥವಾ ಮುಖ್ಯಮಂತ್ರಿಗಳು, ಹಣಕಾಸು ಮಂತ್ರಿಗಳು ಮನಸ್ಸಿನ ಮೇಲೆ ತೊಗೊಂಡು ಬೇಗ ಆರ್ಡರ್ ಮಾಡುವಂಥ ನಮ್ಗೆ ಗೊತ್ತಾಯ್ತು. ಅದಕ್ಕೆ ತಮ್ಮೆಲ್ಲರೂ ಕರೆಸ್ತಾರೆ ಸರ್. ಆದ ಕಾರಣ ಬೇಗನೆ ಕಾರ್ಯವನ್ನು ಆಗಲಿ ಅಂತ ತಮ್ಮೆಲ್ಲರೂ ಶುಭಾಶಯವನ್ನು ಕೋರುತ್ತೇನೆ. ಸರಿ ಹಾಂ, ರಾಜ್ಯ ಸರ್ಕಾರಕ್ಕೂ ಅನ್ವಯ ಅಂತ ಮಾಡ್ತಾರೆ. ಅಲ್ಲ ಡಿಲೇ ಮಾಡ್ಲಿಕ್ಕೆ ಡಿಲೇ ಆಗ್ಲಿಕ್ಕತ್ತಲ್ಲ. ಇದು ಆಗಿ ಭಾಳ ಇತ್ತು.
ಇನ್ನು ಅದ್ರ ಏನು ಪೇಪರ್ ಬಂದಿಲ್ಲ. ಅಲ್ಲ, ರಾಜ್ಯ ಸರ್ಕಾರ ಆದೇಶ ಮಾಡ್ಬೇಕಷ್ಟೇ. ಆದೇಶದಲ್ಲಿ ಒಂದು ಕೆಳಗಡೆ ಒಂದು ಲೈನ್ ಇದೆ, ಅದೇ ಯಾಕೆ ಗೊತ್ತಾಯ್ತು? ರಾಜ್ಯ ಸರ್ಕಾರಿ ನೌಕರರು ಅಳವಡಿಸಿಕೊಳ್ಳಬಹುದು ಅಂತಿದೆ. ಇದು ಕೇಂದ್ರ ಸರ್ಕಾರದ ನೌಕರರಿಗೆ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು. ಕೆಳಗಡೆ ಓದ್ಕೊತ ಬನ್ನಿ, ಕೆಳಗಡೆ ಇದೆ ನೋಡಿ, ಸ್ಟೇಟ್ ಗೌರ್ಮೆಂಟ್ ಸಾರ್ ಇದು ಸಹಿತ ಅಳವಡಿಸಿಕೊಳ್ಳಬಹುದು. ಇದನ್ನ ಆಧರಿಸಿ 25 ನವೆಂಬರ್ 2024 ಆಂಧ್ರದ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ಆದೇಶ ಇಟ್ಕೊಂಡು 25 ನವೆಂಬರ್ 2024ರಂದು ಆಂಧ್ರ ಸರ್ಕಾರ ಆದೇಶ ಹೊರಡಿಸಿ ಆದೇಶ ಕಾಪಿ ನನ್ನ ಹತ್ರ ಇದೆ. ಅವರೇನು ಹೇಳ್ತಾರೆ, ಇನ್ನೂ ಸುಪ್ರೀಂ ಕೋರ್ಟ್ಗಿಂತ ಹೇಳಿಕೆಗಿಂತ ಕಡಿಮೆ ಮಾಡಿದ್ದಾರೆ. 10 ವರ್ಷ 3 ತಿಂಗಳು ಮಾಡಿದ್ದಾರೆ. 10 ವರ್ಷ 3 ತಿಂಗಳಿಗೆ ಲಿಮಿಟ್ ಮಾಡಿದ್ದಾರೆ ಅವರು ಆಂಧ್ರ ಸರ್ಕಾರ. ಕೆಲವು ಸರ್ಕಾರಗಳು ಅಂದರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕೂಡ 10 ವರ್ಷ 8 ತಿಂಗಳು ಮಾಡಿದ್ದಾರೆ. 10 ವರ್ಷ 8 ತಿಂಗಳು ಅಂದರೆ 128 ತಿಂಗಳಾಗುತ್ತೆ. 15 ವರ್ಷ ಅಂದರೆ 180 ತಿಂಗಳಾಗುತ್ತೆ. ಈಗ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ರಿಟೈರ್ಮೆಂಟ್ ಆಗಿದೆ 2016 ಜುಲೈ. ನನಗೆ 4 ಲಕ್ಷ ರೂಪಾಯಿ ಕೊಟ್ಟರು ಕಾಂಪಿಟೇಷನ್ನು. ಎವ್ರಿ ಮಂತ್ ನನಗೆ 3874 ರೂಪಾಯಿ ಡಿಡಕ್ಷನ್ ಆಗ್ತಾಯಿದೆ. 3874 ಇಂಟು 180 ತಿಂಗಳ ಲೆಕ್ಕ ಹಾಕ್ಕೊಂಡ್ರೆ ನಾನು 6,97,320 ರೂಪಾಯಿ ಡಿಡಕ್ಷನ್ ಆಗುತ್ತೆ. ಅದೇ 128 ತಿಂಗಳಿಗೆ ಹಾಕ್ಕೊಂಡ್ರೆ 4,95,370 ರೂಪಾಯಿ ಆಗುತ್ತೆ. ನನಗೆ ಕೊಟ್ಟಿದ್ದು 4 ಲಕ್ಷ ರೂಪಾಯಿ. 128 ತಿಂಗಳು ಡಿಡಕ್ಷನ್ ಆದರೂ ಕೂಡ ಅವರಿಗೆ ಲಾಭ ಇದೆ ಸರ್ಕಾರಕ್ಕೆ. ಅಂದರೆ ಎಷ್ಟು 1 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ 180 ತಿಂಗಳು ಮುರಿದ್ರೆ ಅವರಿಗೆ 3 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಸರ್ಕಾರಕ್ಕೆ ಲಾಸ್ ಏನೂ ಇಲ್ಲ ಸರ್. ಸರ್ಕಾರಕ್ಕೆ ಏನು ಲಾಸ್ ಇಲ್ಲ. ಒಂದ್ ವೇಳೆ ಮಾಡದಿದ್ರೆ ನಾವು ಕೋರ್ಟಿಗೆ ಹೋಗ್ತೇವೆ. ಮತ್ತೆ ಮಾಡಿದ್ರೆ ಕೋರ್ಟಿಗೆ ಹೋಗ್ತೇವೆ. ಎಲ್ಲ ಜನ ಸ್ಟೇಟ್ ತುಂಬ ಮಾಡ್ಬೇಕು ಸರ್. ಹರಿಯಾಣ ಮಾಡ್ಯಾರ, ಪಂಜಾಬ್ ಮಾಡ್ಯಾರ. ಅಲ್ಲ, ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಹೋಗಿದಾರ. 100 ಮಂದಿ ಕೋಟಿಗೆ ಹಾಕ್ಯಾರಂತ ಅವ್ರದ್ದು ಅಷ್ಟ ಆಗುತ್ತಂತ. ಈಗ ಹಾಕಿದವ್ರದ್ದು ಅಷ್ಟ ಆಗುತ್ತ, ಉಳಿಕೆದವ್ರು ಈಗ ನಾವು 1 ತಿಂಗಳು ಟೈಮ್ ಕೊಡ್ತೇವೆ ಸರ್ ಸರ್ಕಾರಕ್ಕೆ. 1 ತಿಂಗಳು ಟೈಮ್ ಕೊಡ್ತೇವೆ. ಆಗಲ್ಲ ಅಂದ್ರೆ ಒಬ್ರು ಇಲ್ಲ, ಚೆನ್ನೈಯವರೇ ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ. ಯಾರ್ಯಾರು 10 ವರ್ಷ 8 ತಿಂಗಳು ಮುಗಿದಿದೆ ಅವರೆಲ್ಲ ಇಂಡಿವಿಜುವಲ್ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಕೈಗೆ ಹೋಗ್ತಾ ಇದ್ದಾರೆ. ಅವರು ಇದೇ ಆದೇಶ, ಇದೇ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಹಿಡ್ಕೊಂಡು ಲಗತ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ 10 ವರ್ಷ 8 ತಿಂಗಳೇ ಮುಗಿತಾ ಇದ್ದಾರೆ. 10 ವರ್ಷ 8 ತಿಂಗಳು ಇಂಡಿವಿಜುವಲ್ ಹೋಗ್ತಾ ಇದ್ದಾರೆ. ಮುಂದಿನ ಉದ್ದೇಶ ಅದೇ ನಮ್ದು. 1 ತಿಂಗಳು ಟೈಮ್ ಅದ. 1 ತಿಂಗಳು ಆದ್ಕೊಂಡು ಮತ್ತೆ ಮುಂದಿನ ನೆಕ್ಸ್ಟ್ ಫೆಬ್ರವರಿ 1 ಮತ್ತೆ ಕೊಡೋನಿಲ್ಲ. ಕೂಡಿ ಕೋಟೆ ಹೋಗು ಜಲ್ದಿ ಜಡ್ಜಿ ಹಿಡಿದು ಮತ್ತ ಒಬ್ಬರು 5,000 8,000 10,000 2 ತಿಂಗಳು ಓಲಿ ಜಡ್ಜಿಗ ಯಾರು ಸೀನಿಯರ್ ವಕೀಲ ಹಿಡಿದು 50,000ಕ್ಕೆ 5 ವಕೀಲ 5 ನಮ್ಮ ಮೆಂಬರ್ಗಳು ಹೋಗಿ ಮಾಡ್ಕೊಂಡ್ ಬಂದಾರ. ಅದಕ್ಕೆ ಕೇಳಿದೆ ಸರ್, ಈಗ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಮಾಡಿದಾರ. ಸರ್ಕಾರ ಆದೇಶ ಹೊರಡಿಸಬೇಕು. ಅದಕ್ಕೊಂದು ಸರ್ಕಾರ ಆದೇಶ ಹೊರಡಿಸಿಲ್ಲ. ಅದಕ್ಕೆ ಅದ್ರ ಸಲುವಾಗಿ ಯಾರು ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಮಾಡೋದು. ಆಂಧ್ರ ಸರ್ಕಾರ ತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿ ಗೆಜೆಟ್ ಆಗ್ಬಿಟ್ರೆ ನಾವ್ ಯಾರು ಕೋರ್ಟ್ಗೂ ಅವಶ್ಯಕತೆ ಬರಲ್ಲ. ಎಲ್ಲರಿಗೂ ಕಾಮನ್ ಮಾಡಿದ್ರೆ ಬಹಳ ಲೆಕ್ಕಿ ನಾವು ಸರ್. ಈಗ ಸರ್ ಕಾಂಪಿಟೇಷನ್ ಇದಿಲ್ರಿ, ಅದು 15 ವರ್ಷದಿದ್ದು ರೀ. ಇದು 10 ವರ್ಷ 2 ತಿಂಗಳು ಐತಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ ಹೇಳ್ತಾ ಇದ್ರಿ. ಬಟ್ ಈಗ ಯಾರು ರಿಟೈರ್ಮೆಂಟ್ ಹಾಕಾರಲ್ಲ ಕಾಂಪಿಟೇಷನ್ ಅವ್ರದಾರಲ್ಲ 4 ಲಕ್ಷ 5 ಲಕ್ಷ ಅಮೌಂಟ್ ತಗೋತಾರ ಅವರು. ಬಟ್ ಅವ್ರು ಅನಾರೋಗ್ಯ ಇಲ್ಲದ ಐತಲ್ಲ 2-3 ವರ್ಷ ಎಲ್ರಿ ಅನಾರೋಗ್ಯಲಿದ್ದ ನಿಧನ ಆದ್ರು ರೀ, ಅದು ಐತಲ್ಲ ಪೆನ್ಷನ್ ಅವ್ರ ಮನೆಯವ್ರಿಗೆ ಬರ್ತದೆ ಪೆನ್ಷನ್. ಅದು ನಿಮಗೆ ಅರ್ಧ ಪೆನ್ಷನ್ ಒಳಗೆ ಮತ್ತೆ ಅವ್ರಿಗೆ ಕಟ್ಟಾಗಿ ಬರ್ತದೆ ಪೆನ್ಷನ್ ರೀ. ಆ ಟೈಮ್ದಲ್ಲಿ ಏನಾದ್ರು ಅದೇನು ಕಾಂಪಿಟೇಷನ್ ಅದೇನು ಅಮೌಂಟ್ ಏನಾದರೂ ಸೂಟ್ ಆಗ್ತದೋ ಏನೋ ಯಾಕಂದ್ರೆ ಅದು ಕಾಂಪಿಟೇಷನ್ ಅಮೌಂಟ್ ಮಾತ್ರ ಮತ್ತೆ ಈಗ ಅವ್ರ ಪರಿಸ್ಥಿತಿ ಬೀದಿಗೆ ಬಂದಾಗದ ಆ ಟೈಮ್ದಾಗ ಸೂಟ್ ಆಗ್ತದೆ. ಸರ್ ಟೋಟಲಿ ಉದ್ದೇಶ ಗೊತ್ತಾಯ್ತಲ್ಲ ಈಗ. ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ, ಸರ್ಕಾರ ಇನ್ನೂವರೆಗೆ ಜಾರಿ ತಂದಿಲ್ಲ. ಕೇಂದ್ರ ಮಾದರಿ ರಾಜ್ಯ ಸರ್ಕಾರ ಜಾರಿ ತಗೊಂಡ್ರೆ ನಾವು ಹವಾಲ ನಮ್ಮ ವಿನಂತಿ ಬೇಡಿಕೆ ಅದಾಗದೇ ಇದ್ರೆ 1 ತಿಂಗಳು ಬಿಟ್ಟು ನಾವು ಸ್ಟೇ ಹೋಗ್ತೀವಿ. ಅವ್ರು ಹೇಳ್ದಂಗೆ ಎಲ್ಲರೂ ಕೂಡ 8 ಮಂದಿ ಕೂಡ ಒಕ್ಕೋರು ಸ್ಟೇ ಹೋಗ್ತೀವಿ. ಹಂಗೆ ಕುಡಿಯವಲ್ಲ ಹಂಗೆ ಸ್ಟೇ ಹೋಗ್ತೀವಿ ಅಷ್ಟೇ. ಈಗ KT ಹೋದವ್ರಿಗೆ ಎಲ್ಲರಿಗೂ ಸ್ಟೇ ಕೊಡ್ತಾ ಇದ್ದಾರೆ. ನಾವು ಹೋಗ್ತೀವಿ. ಅದಕ್ಕೆ ಸರ್ಕಾರ ಆದೇಶ ಮಾಡ್ತೈತೆ ಅಂತೇಳಿ ಕಾಯ್ತಾ ಇದ್ದೀವಿ. ಅಧಿಕಾರಿಗಳ ಪತ್ರ ಬರಲಿ. ಅಕಸ್ಮಾತ್ ಸರ್ಕಾರ ಆದೇಶ ಹೊರಡಿಸದೇ ಇದ್ರೆ 1 ತಿಂಗಳು ಟೈಮ್ ಕೊಡೋದು, ನಾವು KTಗೆ ಹಾಕಿಬಿಡೋಣ. ಸ್ಟೇ ಸಿಗುತ್ತೆ. 1 ತಿಂಗಳು ಟೈಮ್ ತೊಂದರೆ ಇಲ್ಲ. 1 ತಿಂಗಳು ವೇಟ್ ಮಾಡಿ ಮತ್ತೆ ಇಷ್ಟೇ 1 ತಿಂಗಳು ಆದ್ಕೊಳ್ಳಿ ಈ ಕಾಪಿ ಹಾಕ್ತೇವೆ. ಗುಲ್ಬರ್ಗ ಸ್ಟೇ ಕೊಡ್ತೀವಿ. ಈಗ ರಾಜ್ಯದಿಂದನೇ ಸಂಘದಿಂದನೇ ಹೋಗಿದ್ದಾರೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಈಗ ಒಂದು ಸಂಘ ಆಯ್ತು ನಮ್ಮದು, ಇವರು ಪೆನ್ಷನ್ದಾರ ಸಂಘ ಆಯ್ತು, ರಿಜಿಸ್ಟ್ರೇಷನ್ ಮಾಡಿ ಪೆನ್ಷನ್ದಾರ ಸಂಘ ಆಯ್ತು. ನಿವೃತ್ತ ನೌಕರ ಸಂಘ ಬೇರೆ ಅದು.
ಹಿರಿಯ ನಾಗರಿಕರ ಸಂಘ ಬೇರೆ, ಇದು ಪೆನ್ಷನ್ದಾರ ಸಂಘ, ಇದು ಖಾಯಂ, ಇದು ಹೋರಾಟ ಇರುತ್ತೆ. ಇನ್ನೊಂದು ಮೈಸೂರಿನಾಗ ಜಾನ್ವರಿ ಫೆಬ್ರವರಿ ರಿಟೈರ್ಡ್ ತಹಸೀಲ್ದಾರ್ರಿ ಅವ್ರು ತಗೊಂಡಿದಾರ್ರಿ ಇಂಡಿವಿಜುವಲ್ ಕೊಡ್ತಾರೆ ಸರ್, ಅಷ್ಟೇ ಹೋದ್ರೆ ಕೊಟ್ಟಾರ ಸರ್. ಇಂಡಿವಿಜುವಲ್ ಆಧಾರ ಕೊಟ್ಟಾರೆ ಎಲ್ಲರಿಗೂ. ನಾವು ಗೌರ್ಮೆಂಟ್ ಬಲ್ಲಿ ಹೋಗ್ಬರೋದು ನಮ್ದು, ಗೌರ್ಮೆಂಟ್ ಬರಿಬೇಕು ಮೊದಲು ಸರ್, ಗೌರ್ಮೆಂಟ್ ಬರೆದು ಹೋಗ್ಬೇಕು. ನಾವೆಲ್ಲ ಆಫೀಸರ್ಸ್, ನಾವೆಲ್ಲ ಇಲ್ಲಿದ್ರಲ್ಲ ಆಫೀಸರ್ಸ್ ತಪ್ಪು ಮಾಡ್ಬೋದು, ಇಂಡಿವಿಜುವಲ್ ಆಧಾರ ಕೊಡ್ತಾರೆ ಸರ್. ಅದು ಗೌರ್ಮೆಂಟ್ ಬರೋದು ಅಷ್ಟೇ ಹೋಗುದು ನಾವು. ಅದಕ್ಕೆ ಕಾಮನ್ ಆಗಿ ಮಾಡ್ಸೋಣ ಅಂತ ನೋಡ್ತಾ ಇದ್ದೀವಿ. ಮತ್ತೆ ಅಂತ ಕೇಳು ಸರ್. ಆಯ್ತು, ಇಂತೆ ವಿಷಯ ಇರೋದು ಇಷ್ಟೇ, ನಾನು ವಿಷಯ ಇರೋದು ಇಷ್ಟೇ ಸರ್. ಅದೇ ಸರ್ಕಾರ ಟೈಮ್ ಕೊಟ್ಟಿದ್ದೀವಿ ಸರ್, ಆಗಲೇ ಕೋರ್ಟಿಗೆ ಹಾಕೋರು ಸರ್, KIT ಹಾಕಿ ಎಲ್ಲರೂ ಹೋಗ್ತೀವಿ. ಗ್ರೂಪ್ ಮಾಡಿದೇವಲ್ಲ, ಈ ಗ್ರೂಪ್ ಒಟ್ಟು ಹೇಳಿ ಹೇಳಿ ಸರ್. ಸರ್ ಅದಾಗಿಲ್ಲ, ಇಲ್ಲ ಆಗ್ಬೇಕಾಗಿತ್ತು, ಆಗಿಲ್ಲ. ಅದ್ರದ್ದು ಪ್ರಯತ್ನ ನಡೀತಾ ಇದೆ, ಸರ್ಕಾರದಲ್ಲಿ ಹಣ ಇಲ್ಲ. ಇದೊಂದು ಮುಗಿಲಿ, ಬೇರೆ ಮತ್ತೆ ಕೊಡೋದು, ತಿಂಗಳ ಕೊಡೋದಿಲ್ಲ, ಆಗುತ್ತಂದು ಕೊಡೋದು ಬೇಡ. ನಿಮ್ಮ ಇಟ್ಟು ಸರ್ಕಾರ ಇದ್ರೆ ಭಾಳ ಖುಷಿ ಆಯ್ತು ನಮ್ಗೆ. ಇದು ಮಂದಿ ಬರ್ತಾರಲ್ಲ ಅಂತ ಮಾಡಿದ್ದೇನೆ, ಬಂದಿರಂದ್ರೆ ಕೋಆಪರೇಷನ್ ಅದ, ಹೋರಾಟ ಇರು, ಜಯಸಿಗೋರು ಹೋರಾಟ ಇರುವುದೇ. ಏನು ಭಾಳ ಬಡೋನು ಆಗಲ್ಲ, ಭಾಳ ರೊಕ್ಕನೂ ಕೇಳಲ್ಲ ನಾವು. ನಿಮ್ಗೆ ಬರೀ ₹100 ಸಾಕು, ಮುಂದೆ ಕೊಟ್ಟು ಹೋಗೋ ಮತ್ತೆ ಬೇರೆ ಅದು ಏನಂತ ನೋಡೋಣ. ಇರ್ತದ ನೋಡಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ಇಂಪ್ಲಿಮೆಂಟ್ ಮಾಡಿದ್ರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಬರೀ ಅವಶ್ಯ ಇಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟೇ ನಮ್ಮದಲ್ಲ ಪ್ರೆಸೆಂಟ್ ನಮ್ಮದು ಹೇಳ್ರಿ. ಸೆಂಟ್ರಲ್ ಈ ಆರ್ಡರ್ ಹಚ್ಚಿ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ್ದು ಅವ್ರ ಎಂಪ್ಲಾಯಿ. ಇದರ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಒಪ್ಕೋತೀನಿ ನಾನಿಲ್ಲ. ಈ ಆರ್ಡರ್ ಹಚ್ಚಿ ಸೆಂಟ್ರಲ್ ಗೌರ್ಮೆಂಟ್ ತಮ್ಮ ಎಂಪ್ಲಾಯಿಗೆ ಅನ್ವಯ ಆಗ್ಲಿಕ್ಕೆ ಆದೇಶ ಆಗಿದ್ದು. ಆಯ್ತು ಮಾಡು, ಅದನ್ನು ಬರೀ ಇದೊಂದು ಲೈನ್ ಸೇರಿಸೋಣ. ಅಲ್ಲ, ಕೋರ್ಟ್ ಆದೇಶ ಆಗಿದೆ, ಆದ್ರೆ ಇನ್ನ ಆದೇಶ ಮಾಡಿಲ್ಲ ಸರ್ಕಾರ. ಅದೇ ಗೆಜೆಟ್ ಹೊಡಿಸಿದಲ್ಲ ಆದೇಶ, ಬರೀ ಗೆಜೆಟ್ ಆಗ್ಯದ. ಆದೇಶ ಇನ್ನು ಆದ ಕೂಡಲೇ ನಾವು ಬರೀ ಆದೇಶ ಮಾಡಿಲ್ಲ ಅವರು, ಬರೀ ಗೆಜೆಟ್ ಹೊಡಿಸ್ಯಾರ. ಗೆಜೆಟ್ ಆದೇಶ ನೋಟಿಫಿಕೇಶನ್ ಆಗಿತ್ತಂದ್ರೆ ಆಗ್ತದೆ ಸರ್, ಯಾವ ಆಗ್ತೈತಿ ಆಗ್ತೈತಿ. ಆದೇಶ ಆಗಿತ್ತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಸರ್, ಒಮ್ಮೆ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ನೆಮ್ಮದಿಯಿಂದ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಹಲವಾರು ಸೌಲಭ್ಯಗಳನ್ನು ಒದಗಿಸ್ತಾ ಬಂದಿದೆ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಕಮ್ಯುಟೇಷನ್ ಹಣವನ್ನು 15 ವರ್ಷದ ಬದಲಾಗಿ 10 ವರ್ಷ 8 ತಿಂಗಳಿಗೇನೆ ಕಡಿತ ಮಾಡಬೇಕು ಅಂತೇಳಿ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ವಿಷಯವನ್ನು ಇಟ್ಕೊಂಡು ನಮ್ಮ ಸರ್ ಇಂಗ್ಲೇಶ್ವರ್ ಸರ್ ಅವರು ನಮ್ಮೆಲ್ಲರನ್ನ ಕರೆಸಿ ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಎಲ್ಲರ ಪರವಾಗಿ ಅವರು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಘದ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ತಮಗೆ ಈ ಲಾಭ ಆದಷ್ಟು ಬೇಗನೆ ದೊರೆಯಲಿ ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಅವರು ಕೂಡ ಸರಿಯಾದ ಸಮಯಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಬಹಳಷ್ಟು ಸಹಾಯಕವಾಗುವಂತೆ ಸರ್ಕಾರದ ಗಮನವನ್ನು ಸೆಳೆಯುವಂತೆ ಈ ಮಾಧ್ಯಮದ ಮುಖಾಂತರ ಸರ್ಕಾರದ